ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯ ಜೀವನ. ಇವತ್ತು ನಾನು 10 ನಿಮಿಷದಲ್ಲಿ ಮಾಡಬಹುದಾದಂತಹ ರುಚಿಯಾದ ಮೀನು ರವಾ ತವಾ ಫ್ರೈ ಮಾಡ್ತಾ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಪಾಂಫ್ರೆಟ್ ಮೀನು ಅರ್ಧ kg ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆಗೋಸ್ಕರ ಗಾರ್ಲಿಕ್ ಜಿಂಜರ್ ಅಚ್ಚಕಾರದ ಪುಡಿ 2 ಸ್ಪೂನು, 2 ಸ್ಪೂನ್ ಕಾಶ್ಮೀರಿ ಮೆಣಸಿನ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಪೆಪ್ಪರ್ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದರ ಜೊತೆ ನಾನಿಲ್ಲಿ ಹುಳಿಗೆ ಕಾಚಂಪುಳಿ 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಗಟ್ಟಿ ಇರೋದ್ರಿಂದ ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ. ಸ್ವಲ್ಪ ನೀರು. ಓಕೆ, ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರುವ ಮೀನು ತುಂಡುಗಳನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ಮಸಾಲೆ ಪೇಸ್ಟನ್ನು ಮೆತ್ತಬೇಕು. ಎಲ್ಲ ತುಂಡುಗಳಿಗೆ ಇದೇ ರೀತಿ ಮಾಡಿ ಇಟ್ಕೊಳ್ಳುವ. ಈಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ರವೆ ಅಂದರೆ ಉಪ್ಪಿಟ್ಟು ರವೆ ತಗೊಂಡು ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ಫ್ರೈ ಮಾಡಲು ರೆಡಿ ಮಾಡಿಕೊಳ್ಳುವ. ಇಲ್ಲಿ ನಾನು ಮೊದಲೇ 3 ಹಸಿಮೆಣಸಿನಕಾಯಿಗಳನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯದೆ ಒಂದು 5-6 ಇಟ್ಕೊಂಡಿದ್ದೀನಿ. ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ತವಾಗೆ ಈ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಬಿಸಿಯಾದ ತಕ್ಷಣ ಮಸಾಲೆ ಮೆತ್ತಿದ ಮೀನು ತುಂಡುಗಳನ್ನು ಈ ರವೆಯಲ್ಲಿ 2 ಸೈಡ್ಗೆ ಅದ್ದಿ ಹಾಗೆಯೇ ತವಾದಲ್ಲಿ ಹಾಕಬೇಕು. ಹೀಗೆ ಒಂದೊಂದೇ ತುಂಡುಗಳನ್ನು ಹಾಕ್ತಾ ಬರಬೇಕು. ಎಣ್ಣೆ ಬಿಸಿ ಆಗ್ತಾ ಅದರಿಂದನೇ ಎಣ್ಣೆ ತೆಗೆದು ಹಾಕಿದರೆ ಮೇಲೆ ಇರುವ ಮಸಾಲೆ ಮೀನಿಗೆ ಚೆನ್ನಾಗಿ ಹಿಡಿಯುತ್ತೆ. 1 ನಿಮಿಷ ಅಷ್ಟೇ, ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿರ್ತದೆ. ಈಗ ಒಂದೊಂದೇ ಮೀನು ಪೀಸ್ ಎಲ್ಲ ಉಲ್ಟಾ ಮಾಡ್ತಾ ಬರಬೇಕು. 1 ನಿಮಿಷ ಹಾಗೆ ಉಲ್ಟಾ ಮಾಡುವ. ಈಗ ಸ್ವಲ್ಪ ಉಲ್ಟಾ ಮಾಡಿ ಎಲ್ಲ ನೋಡಿ ಚೆನ್ನಾಗಿ ಬಂದಿದೆ. ನೋಡಿ, ಒಂದು ಸೈಡು ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೊಂದು ಸೈಡು ಹಾಗೆ ಬಿಟ್ಟು ಅದನ್ನು ಚೆನ್ನಾಗಿ ಉಲ್ಟಾ ಮಾಡಿ ಬಿಟ್ಟು ಬಿಡುವ 1 ನಿಮಿಷ. ಸಾಕು ಬಿಡಿ, ಆಗಿದೆ. ಸ್ಟವ್ ಆಫ್ ಮಾಡುವ. ಈಗ ನೋಡಿ, ರುಚಿಯಾದ ಮೀನು ರವಾ ಫ್ರೈ ರೆಡಿಯಾಗಿದೆ. ಈಗ ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗುವ.